ವಂದೇ ಮಾತರಂ. ಭಾರತದ ಕದನದ ಇತಿಹಾಸವು ರೋಚಕವಾಗಿದೆ. ಒಬ್ಬ ಪುಟ್ಟ ಬಾಲಕ ಚಂದ್ರಶೇಖರ್ ತಿವಾರಿ, ಆತ ಪೊಲೀಸರಿಗೆ ಕಲ್ಲಿಂದ ಹೊಡೆದ ಅನ್ನೋ ಕಾರಣಕ್ಕೋಸ್ಕರ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಲಾಯಿತು. ಅವನಿಗೆ ಮೊದಲನೇ ಪ್ರಶ್ನೆ ಕೇಳಿದ್ರು ಜಡ್ಜ್ ಸಾಹೇಬರು, ನಿನ್ನ ಹೆಸರೇನು ಅಂತ. ಚಂದ್ರಶೇಖರ್ ತಿವಾರಿ ಅನ್ಬೇಕಿತ್ತು. ಆ ಹುಡುಗ ಹೇಳಿದಂತೆ ನನ್ನ ಹೆಸರು ಆಜಾದ್ ಅಂತ. ಆಜಾದ್ ಅಂದರೆ ಸ್ವಾತಂತ್ರ್ಯ ಅಂತ. ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಹೋದಾಗ ಪುಟ್ಟ ಹುಡುಗ ಹೇಳ್ದ ನನ್ನ ಹೆಸರೇ ಸ್ವಾತಂತ್ರ್ಯ. ಜಡ್ಜ್ ಕೇಳಿದ್ರು ನಿಮ್ಮ ಅಪ್ಪನ ಹೆಸರೇನು? ಆತ ಹೇಳ್ದ ನಿನ್ನಂಥ 10 ಜಡ್ಜ್ಗಳನ್ನು ಕಾಲು ಕೆಳಗೆ ಇಟ್ಕೊಳ್ಳುವಂಥ ಸ್ವಾಧೀನತೆ ನಮ್ಮಪ್ಪ. ಈಗ ಜಡ್ಜಿಗೆ ಕೋಪ ಬಂತು. ಸರಿಯಾಗಿ ಬೊಗಳು, ನಿನ್ನ ಮನೆ ಎಲ್ಲಿ ಅಂತಂದರು. ಹುಡುಗ ಅಂದ ನಮಗೆಲ್ಲ ಎಲ್ಲಿ ಮನೆ, ಭಾರತವೇ ನನ್ನ ಮನೆ, ಸದ್ಯಕ್ಕೆ ಸೆರೆಮನೆ ನನ್ನ ಮನೆ, ಅದೇ ನನ್ನ ವಿಳಾಸ, ಬರ್ಕೊಳ್ಳಿ ಅಂತ ಅಟ್ಟಹಾಸ ಬೀರಿದವನು ಆ ಪುಟ್ಟ ಬಾಲಕ. ಅವನಿಗೆ 12 ಚಡಿಯೇಟುಗಳ ಶಿಕ್ಷೆ ವಿಧಿಸಲಾಯಿತು. ಪ್ರತಿಯೊಂದು ಬಾರಿ ಚಡಿಯೇಟನ್ನು ತಿನ್ನುವಾಗ ಒಂದೇ ಮಾತರಂ ಅಂತ ಹೇಳ್ತಾ ಚಡಿಯೇಟನ್ನು ತಿಂದ ಹುಡುಗ ಅವನು. ಅವನ ಪೃಷ್ಠಭಾಗ ರಕ್ತಸಿಕ್ತವಾಗೋಗಿತ್ತಂತೆ. ಆಗ ಜೈಲರ್ ಅವನಿಗೆ ಕರೆದು ಆ ಪುಟ್ಟ ಮಗುವಿನ ತಲೆ ನೇವರಿಸಿ ಒಂದು ಗ್ಲಾಸ್ ಹಾಲು ಕುಡಿಲಿಕ್ಕೆ ಕೊಟ್ಟರೆ ಆ ಹುಡುಗ ಹೇಳ್ದ, ಎಲ್ಲಿವರೆಗೂ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲ್ವೋ ಅಲ್ಲಿವರೆಗೂ ಹಾಲು ಕುಡಿಯಲ್ಲ. $1.25 ಕೊಟ್ಟು, ಜೈಲಿನ ನಿಯಮ ಇದು, ನಿನ್ನ ಗಾಯಕ್ಕೆ ಬ್ಯಾಂಡೇಜ್ ಹಾಕಿಸ್ಕೊ ಅಂತ ಕೊಟ್ಟರೆ ಹುಡುಗ $1.25 ನೋಡಿ ಹೇಳಿದಂತೆ, ಈ ದುಡ್ಡನ್ನು ತಗೊಂಡೋಗಿ ಬ್ರಿಟನ್ನಿನ ರಾಣಿಗೆ ಕೊಡಿ, ಬ್ರಿಟನ್ನಿನ ರಾಣಿಯ ಬೂಟು ನೆಕ್ಕೋ ದರದು ನಿಮಗಿದೆ, ನನಗಲ್ಲ ಅಂತ ಹೇಳಿ ಆ $1.25 ಬಿಸಾಕಿ ದುಶ್ಮನೋಂ ಕಿ ಗೋಲಿಯೋನ್ ಸೆ ಮೈ ಸಾಮ್ನಾ ಕರೂಂಗಾ, ಆಜಾದ್ ಹೂ ಮೈ ಆಜಾದ್ ಹೀ ರಹೂಂಗಾ ಅಂತ ಆ ಹುಡುಗ ಹೇಳಿದ್ನಂತೆ. ಶತ್ರುಗಳ ಗುಂಡಿಗೆ ಎದೆ ಕೊಡ್ತೀನಿ, ಹುಟ್ತಾ ಆಜಾದಾಗೇ ಬಂದೆ, ಸಾಯ್ತಾನು ಸ್ವತಂತ್ರನಾಗೆ ಸಾಯ್ತೀನಿ ಅಂತ ಹೇಳಿದಂಥ ಆ ವೀರ ಬಾಲಕ ಮುಂದೆ ಚಂದ್ರಶೇಖರ್ ಆಜಾದ್ ಆಗಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬಡದಾಡ್ತಾನಲ್ಲ, ಈ ಹೊತ್ತಿನಲ್ಲಿ ನೆನಪಿಸ್ಕೊಳ್ಳೇಬೇಕಾದಂಥ ವ್ಯಕ್ತಿ ಅವನು. ವಂದೇ ಮಾತರಂ, ವಂದೇ ಮಾತರಂ. ಸಂತರೊಬ್ಬರು ನನ್ನ ಹತ್ರ ಹೇಳ್ತಿದ್ರು, ಅದೊಮ್ಮೆ ಅವರ ಆಶ್ರಮಕ್ಕೆ ಫ್ರಾನ್ಸಿನ ವ್ಯಕ್ತಿಯೊಬ್ಬರು ಬಂದಿದ್ರಂತೆ. ಅವ್ರ ಕಾಲಿಗೆ ಚಪ್ಪಲಿನೇ ಹಾಕಿರಲಿಲ್ಲ. ಈ ಸಂತರು ಸಹಜವಾಗಿ ಪ್ರೀತಿಯಿಂದ ಕೇಳಿದರು, ಚಪ್ಪಲಿನ ಕಳ್ಕೊಂಡ್ರೋ ಮರ್ತ್ಬಿಟ್ಟು ಬಂದರೋ? ಅವ್ರು ಹೇಳಿದ್ರಂತೆ, ಸ್ವಾಮೀಜಿ ನಾನು ಫ್ರಾನ್ಸಿನಿಂದ ಭಾರತಕ್ಕೆ ಬರಬೇಕಾದ್ರೆ ಚಪ್ಪಲಿನ ಫ್ರಾನ್ಸ್ನಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸಂತರು ಆಶ್ಚರ್ಯದಿಂದ, ಚಪ್ಪಲಿನ ಯಾಕೆ ಫ್ರಾನ್ಸ್ನಲ್ಲಿ ಬಿಟ್ಟು ಬಂದ್ರಿ ಅಂತ ಕೇಳಿದರೆ ಆ ಫ್ರಾನ್ಸಿನ ವ್ಯಕ್ತಿ ಹೇಳಿದ್ರಂತೆ, ಸ್ವಾಮೀಜಿ ನಿಮ್ಮ ಭಾರತವನ್ನು ನೀವೇನು ತಿಳ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ನಾವಂತೂ ಭಾರತವನ್ನು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀವಿ. ದೇವಸ್ಥಾನದಕ್ಕೆ ಚಪ್ಪಲಿ ಹಾಕ್ಕೊಂಡು ಹೋಗುವಂಥ ರೂಢಿ ನಮಗಿಲ್ಲ, ಹೀಗಾಗಿ ಚಪ್ಪಲಿನ ಅಲ್ಲೇ ಬಿಟ್ಟು ಬಂದಿದ್ದೀವಿ ಅಂತ. ಏನು ಸುಂದರವಾದ ಮಾತಲ್ವೇ? ಜಗತ್ತಿನ ಅನೇಕ ಜನ ಭಾರತಕ್ಕೆ ಬರಬೇಕಾದ್ರೆ ಒಮ್ಮೆ ಭಾರತದ ಭೂತಾಯಿಯ ಸ್ಪರ್ಶ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಜಗತ್ತೆಲ್ಲ ಸುತ್ತಾಡಿದ ನಂತರ ಮರಳಿ ಭಾರತಕ್ಕೆ ಬಂದ್ರಲ್ಲ, ಆಗ ಭಾರತದ ಮಣ್ಣನ್ನು ತಲೆ ಮೇಲೆ ಸುರ್ಕೊಂಡ್ರಂತೆ. ಯಾಕೆ ಅಂತ ಕೇಳಿದರೆ, ಇಷ್ಟು ದಿನ ದೂರವಾಗಿದ್ದ ನಾನು ಈಗ ಈ ಮಣ್ಣಿಗೆ ಬಂದು ಮತ್ತೆ ಪುನೀತನಾದೆ ಅನ್ನುವಂಥ ಭಾವ. ಈ ಭಾವ ಜಗತ್ತಿನ ಅನೇಕರಿಗೆ ಇವತ್ತಿಗೂ ಕೂಡ ಇದೆ. ಹೀಗಾಗಿಯೇ ಈ ದೇಶವನ್ನು ಮಾತೃಭೂಮಿ ಅಂತ ನಾವಷ್ಟೇ ಅಲ್ಲ, ಜಗತ್ತಿನ ಅನೇಕರು ಹೆಮ್ಮೆಯಿಂದ ಗುರುತಿಸ್ತಾರೆ. ವಂದೇ ಮಾತರಂ. ಬೆಳಗಾಗೆದ್ದು ಏನು ಮಾಡಬೇಕು ಅಂತ ಯಾರನ್ನಾದರೂ ಕೇಳಿ ನೋಡಿ. ಅನೇಕರು ಅನೇಕ ಬಗೆಯ ಕೆಲಸಗಳನ್ನು ಹೇಳ್ಬೋದು. ಆದರೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ಲು, ಬೆಳಗಾಗೆದ್ದರೆ ಮೊದಲು ಭೂಮಿ ತಾಯಿಗೊಂದು ನಮಸ್ಕಾರ ಮಾಡಬೇಕು ಅಂತ. ನಾವು ನಮ್ಮ ಕಾಲನ್ನು ಭೂಮಿ ತಾಯಿಗೆ ತಾಕ್ಸೋಕ್ಕಿಂತ ಮುಂಚೆ ಒಮ್ಮೆ ಈ ತಾಯಿಗೆ ನಮಸ್ಕಾರ ಮಾಡಿ, ಅಮ್ಮ ನಿನ್ನ ಮಗು ನಾನು ನಿನ್ನನ್ನು ತುಳಿಬಾರ್ದು, ಆದರೆ ಅನಿವಾರ್ಯವಾಗಿ ತುಳಿಬೇಕಾಗ್ತಿದೆಯಲ್ಲ ಅಂತ ಒಮ್ಮೆ ಅವಳಿಂದ ಕ್ಷಮೆ ಕೇಳ್ಕೊಳ್ಬೇಕು ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ಕೊಡ್ತಾ ಇದ್ಲು. ಇದನ್ನು ನಾವು ಮರ್ತಿರ್ಬೋದು, ಆದರೆ ಅನೇಕರು ಮರ್ತಿಲ್ಲ. ಜರ್ಮನಿಯ ಅಧ್ಯಕ್ಷರು ಬಹುಶಃ 20-25 ವರ್ಷಗಳ ಹಿಂದೆ ಭಾರತಕ್ಕೊಮ್ಮೆ ಬಂದಾಗ ಅವರು ತಮ್ಮ ಕಾರ್ನಿಂದ ಕೆಳಗಿಳಿಯೋಕ್ಕಿಂತ ಮುಂಚೆ ಒಮ್ಮೆ ಬಗ್ಗಿ ಭೂತಾಯಿಗೆ ನಮಸ್ಕಾರ ಮಾಡಿದ್ರಂತೆ. ಕಾರಿನ ಡ್ರೈವರ್ ಅವರನ್ನು ಕೇಳ್ದ, ನೀವ್ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತಂದಾಗ ಅವರಂದ್ರಂತೆ, ಮೊದಲನೇ ಬಾರಿಗೆ ಭಾರತಕ್ಕೆ ಬರ್ತಿದ್ದೀನಿ, ಕಾಲಿಂದ ಹೇಗೆ ಭಾರತವನ್ನು ಮುಟ್ಟಲಿ, ಅದಕ್ಕೆ ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆನಂತರ ಅನಿವಾರ್ಯವಾಗಿ ಕಾಲನ್ನು ಇಡ್ತೀನಿ ಅಂತ. ಇದು ಭಾರತದ ಕುರಿತಂತೆ ಜಗತ್ತಿನಾದ್ಯಂತ ಇರೋ ಭಾವನೆ. ಹೆಮ್ಮೆ ಪಡಬೇಕಾದ ಸಂಗತಿ ಅಲ್ವೇನು? ವಂದೇ ಮಾತರಂ.
ವಂದೇ ಮಾತರಂ. ಭಾರತದ ಲೇಖಕರೊಬ್ಬರು ಅವರು ರಷ್ಯಾದ ಸೈಬೀರಿಯಾಕ್ಕೆ ಹೋಗ್ಬೇಕಾಗಿ ಬಂತು. ಸೈಬೀರಿಯಾದಲ್ಲಿ ಅವರ ಸ್ವಾಗತಕ್ಕೆ ಅಂತ 100 ಜನ ನಿಂತಿದ್ರು. ಅವ್ರಿಗೆ ಬಹಳ ಖುಷಿ ಆಯ್ತಂತೆ. ನನ್ನ ದೇಶದಲ್ಲೇ ನಾನು ಇಷ್ಟೊಂದು ಪ್ರಖ್ಯಾತಿ ಪಡೆದಿಲ್ಲ, ಸೈಬೀರಿಯಾ ಜನಕ್ಕೆ ನಾನು ಹೇಗೆ ಗೊತ್ತು ಅಂತ ಅವರು ಆಶ್ಚರ್ಯಚಕಿತರಾಗಿ ಏರ್ಪೋರ್ಟ್ನಿಂದ ಹೊರಗೆ ಬಂದು ನಿಂತರೆ ಜನ ಎಲ್ಲ ಕೈ ಮುಂದೆ ಚಾಚ್ಕೊಂಡು ನಿಂತಿದ್ರಂತೆ. ಯಾಕೆ ಅಂತ ಇವರು ಆಶ್ಚರ್ಯದಿಂದ ಕೇಳಿದಾಗ ಹೇಳಿದರು, ನೀವು ಬಂಗಾಳದಿಂದ ಬಂದಿದ್ದೀರಿ, ನಮಗೋಸ್ಕರ ಏನಾದರೂ ತೊಗೊಂಡು ಬಂದಿರ್ತೀರಿ ಅಂತ ಗೊತ್ತು, ನಮಗಿನ್ನೇನೂ ಬೇಕಾಗಿಲ್ಲ, ಬಂಗಾಳದಲ್ಲಿ ಹರಿಯೋ ಪವಿತ್ರ ಗಂಗೆಯನ್ನು ಒಂದೊಂದು ಹನಿ ನಮಗೆ ಕೊಟ್ಟುಬಿಡಿ ಸಾಕು ಅಂತ ಅವರು ಕೇಳ್ಕೊಂಡಿದ್ದರಂತೆ. ಗಂಗೆಗಾಗಿ ಇಡೀ ಜಗತ್ತು ಪರಿತಪಿಸುತ್ತೆ. ಒಬ್ಬ ಪೋರ್ಚುಗೀಸ್ ಲೇಖಕ ಬರೀತಾನೆ, ನನ್ನ ದೇಶದಿಂದ ನಾನು ಭಾರತಕ್ಕೆ ಹೋಗಬೇಕಾದಾಗ ನೀರು ತಗೊಂಡು ಹೋಗ್ತೀನಿ, ಆದರೆ ಆ ನೀರು ಬಹಳ ಬೇಗ ಹಾಳಾಗ್ಬಿಡತ್ತೆ. ಆದರೆ ಭಾರತದಿಂದ ಮರಳಿ ನನ್ನ ದೇಶಕ್ಕೆ ಹೋಗಬೇಕಾದಾಗ ನಾನು ಗಂಗಾಜಲವನ್ನು ತಗೊಂಡು ಹೋಗ್ತೀನಲ್ಲ, ಅದು ನನ್ನ ಊರಿಗೆ ಹೋದ ನಂತರವೂ ಶುದ್ಧವಾಗಿರುತ್ತೆ ಅಂತ. ಜಗತ್ತಿನ ಅತ್ಯಂತ ಶುದ್ಧ ನೀರುಗಳಲ್ಲಿ ಗಂಗೆಯೂ ಒಂದು ಅಂತ ಹೇಳ್ತಾರೆ. ಅದನ್ನು ವಿಜ್ಞಾನಿಗಳು ಅನುಮೋದಿಸ್ತಾರೆ. ಅದಕ್ಕೋಸ್ಕರವೇ ಗಂಗೆಯನ್ನು ಪೂಜೆ ಮಾಡೋದು, ಗಂಗೆಯನ್ನು ದೇವಿ ಅಂತ ಕರೆದು ಆರಾಧಿಸೋದು. ನನ್ನ ನಾಡಿನಲ್ಲಿ ಹರಿಯುವಂಥ ಒಂದು ನದಿಯೂ ಕೂಡ ದೇವಿಯಾಗುತ್ತೆ ಅನ್ನೋದು ನಿಜಕ್ಕೂ ಹೆಮ್ಮೆ ಪಡಬೇಕಾದ ಸಂಗತಿಯೇ. ವಂದೇ ಮಾತರಂ. ವಂದೇ ಮಾತರಂ. ಈ ದೇಶದ ವಾತಾವರಣವು ಬಲು ಸುಂದರವೇ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಸೂರ್ಯನನ್ನು ನೋಡಲಿಕ್ಕೆ ತಿಂಗಳಗಟ್ಟಲೆ ಹೆಣಗಾಡ್ತಿರ್ತಾರೆ. ಆದರೆ ನನ್ನ ದೇಶದ ಪರಿಸ್ಥಿತಿ ನೋಡಿ, ಬೆಳಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಸೂರ್ಯ ಎದ್ದು ತನ್ನ ಕೆಲಸ ಶುರು ಮಾಡ್ತಾನೆ, ನಾನು ಮಲಗೋಕ್ಕಿಂತ ಮುಂಚೆ ತನ್ನ ಕೆಲಸವನ್ನು ಮುಗಿಸಿ ಹೊರಟು ಬಿಡ್ತಾನೆ. ಕಳೆದ ಅನೇಕ ಸಾವಿರ ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ನನ್ನ ದೇಶದ ಋಷಿ ಮುನಿಗಳು ಸೂರ್ಯನಿಗೆ ಅರ್ಘ್ಯ ಕೊಟ್ಟಿದ್ದು ವ್ಯರ್ಥವಾಗಲಿಲ್ಲ. ಇದರ ಲಾಭ ಏನು ಗೊತ್ತೇನು? ಜಗತ್ತಿನ ಅತ್ಯಂತ ಹೆಚ್ಚು ಫಲವತ್ತು ಭೂಮಿ ಯಾವ ರಾಷ್ಟ್ರದಲ್ಲಿದೆ ಅಂತ ಕೇಳಿದರೆ ಜಗತ್ತಿನ ಜನ ಎಲ್ಲ ಕೈ ತೋರಿಸುವುದು ಭಾರತಕ್ಕೆ. ಇಷ್ಟೇ ಅಲ್ಲ ಮಿತ್ರರೇ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹೂವು ಬೆಳೆಯುತ್ತೆ, ಆದರೆ ಅದಕ್ಕೆ ಸುವಾಸನೆ ಇರೋದಿಲ್ಲ. ಯುರೋಪಿನಂಥ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಮಾವಿನ ಹಣ್ಣನ್ನು ಬೆಳಿಬೋದು, ಆದರೆ ಅದಕ್ಕೆ ಸುವಾಸನೆ ಬರಬೇಕು ಅಂತಂದರೆ ಭಾರತಕ್ಕೆ ಬರಬೇಕು. ಭಾರತದಲ್ಲಿ ಬೆಳೆಯುವಂಥ ಪ್ರತಿಯೊಂದು ಹೂವಿಗೂ, ಇಲ್ಲಿನ ಹಣ್ಣಿಗೂ ಕೂಡ ಒಂದು ಸುವಾಸನೆ ಇದೆ, ಫ್ಲೇವರ್ ಇದೆ. ಯಾಕೆಂದರೆ ಸೂರ್ಯನ ಕೃಪೆ ಜಗತ್ತಿನ ಯಾವ ಭೂಭಾಗದಲ್ಲೂ ಇಲ್ಲದೆ ಇರುವಷ್ಟು ನನ್ನ ನಾಡಿಗಿದೆ. ಅದಕ್ಕೋಸ್ಕರವೇ ಭಾರತ ಅಂತಂದಾಗ ಜಗತ್ತೂ ಕೂಡ ಒಮ್ಮೆ ನತಮಸ್ತಕವಾಗುತ್ತೆ. ವಂದೇ ಮಾತರಂ. ವಂದೇ ಮಾತರಂ. ನೀವು ಜಗತ್ತಿನ ಯಾವ ರಾಷ್ಟ್ರವನ್ನಾದರೂ ಹೆಸರಿಸಿ, ನಾನು ನಿಮ್ಗೆ ಅದನ್ನು ಭಾರತದಲ್ಲಿ ತೋರಿಸ್ತೀನಿ. ನೀವು ಯುರೋಪನ್ನು ನೋಡಬೇಕು ಅಂತಾದರೆ ನಮ್ಮ ಹಿಮಾಲಯದ ತಪ್ಪಲಿಗೆ ಬನ್ನಿ, ಥೇಟ್ ಯುರೋಪಿನ ವಾತಾವರಣ, ಯುರೋಪಿನ ದೃಶ್ಯ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ನೀವೇನಾದರೂ ಜಗತ್ತಿನಲ್ಲಿ ಮರುಭೂಮಿ ನೋಡಬೇಕು ಅಂತ ನಿಶ್ಚಯ ಮಾಡಿದರೆ ರಾಜಸ್ಥಾನಕ್ಕೆ ಬನ್ನಿ, ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಇರುವಂಥ ಮರುಭೂಮಿ ನೋಡ್ಬೋದು. ನಿಮ್ಗೇನಾದರೂ ಸಮುದ್ರ ನೋಡಬೇಕು ಅಂತಿದ್ರೆ ಭಾರತದ ದಕ್ಷಿಣ ಭಾಗಕ್ಕೆ ಬನ್ನಿ, ಒಂದಲ್ಲ ಎರಡಲ್ಲ 3 ಸಾಗರಗಳು ತಾಯಿ ಭಾರತೀಯ ಕಾಲುಗಳನ್ನು ತೊಳಿತವೆ. ನದಿಗಳನ್ನು ನೋಡಬೇಕೇನು? ಈ ದೇಶದ ಯಾವ ರಾಜ್ಯದಲ್ಲಾದರೂ ನಿಂತ್ಕೊಂಡು ಸುತ್ತ ಕಣ್ಣು ಹಾಯಿಸಿ 10 ನದಿಗಳು ಆ ರಾಜ್ಯವನ್ನು ತೋಯಿಸಿರೋದನ್ನು ನೀವೇ ಕಾಣ್ತೀರಿ. ಜಗತ್ತಿನಲ್ಲಿ ಇಂಥ ರಾಷ್ಟ್ರ ಮತ್ತೊಂದು ನೋಡ್ಲಿಕ್ಕೆ ಸಿಗಲ್ಲ. ಈ ರಾಷ್ಟ್ರದ ಮೇಲೆ ಭಗವಂತನ ಕೃಪೆ ಇದೆ, ಪ್ರಕೃತಿಯ ಕೃಪೆ ಇದೆ. ಎಲ್ಲ ಸಂಪತ್ತುಗಳನ್ನು ಕೂಡ ಭಗವಂತ ಯಾವುದಾದ್ರೂ ರಾಷ್ಟ್ರಕ್ಕೆ ಒದಗಿಸಿ ಕೊಟ್ಟಿದ್ದಾನೆ ಅಂತಂದರೆ ಅದು ಒಂದೇ ರಾಷ್ಟ್ರ, ಭಾರತ ಅಂತ. ವಂದೇ ಮಾತರಂ. ವಂದೇ ಮಾತರಂ. ಜಗತ್ತಿನ ಅತ್ಯಂತ ಸಂಪದ್ಭರಿತ ರಾಷ್ಟ್ರ ಭಾರತ ಅನ್ನೋದರಲ್ಲಿ ಅವತ್ತಿಗೂ ಯಾರಿಗೂ ಅನುಮಾನ ಇರಲಿಲ್ಲ, ಇವತ್ತಿಗೂ ಅನುಮಾನ ಇಲ್ಲ. ಬಹುಶಃ ಇನ್ನು 100 ವರ್ಷ ಕಳೆದರೂ ಕೂಡ ಯಾರಿಗೂ ಅನುಮಾನ ಉಳಿಯುವುದಿಲ್ಲ. ಈ ಸಂಪತ್ತನ್ನು ನೋಡಿಕೊಂಡೇ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತದ ಮೇಲೆ ಆಕ್ರಮಣ ಮಾಡಿತು. ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲೀಷರು. ಸ್ವಾತಂತ್ರ್ಯ ಬಂದ ಮೇಲೆ ಆ ದಿಕ್ಕಲ್ಲಿ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ ಯಾರೂ ಈ ದೇಶವನ್ನು ಬಿಡಲಿಲ್ಲ. ಈ ದೇಶದ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಎಲ್ಲರೂ ಧಾವಿಸಿ ಬಂದರು. ನನಗೂ ಬಹಳ ಬಾರಿ ಅನ್ನಿಸ್ತಿತ್ತು, ಎಷ್ಟೊಂದು ಜನರ ಆಕ್ರಮಣಕ್ಕೆ ತುತ್ತಾಗ್ಬಿಟ್ವಲ್ಲ ಅಂತ. ಆದರೆ ಆಮೇಲೆ ಗೊತ್ತಾಯಿತು, ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಒಂದೊಂದು ಆಕ್ರಮಣವನ್ನು ತಡ್ಕೊಳ್ಳಾಗದೆ ಪೂರ್ತಿ ನಾಶ ಹೊಂದ್ಬಿಟ್ಟು
ಆದರೆ ಜಗತ್ತಿನ ಭೂಪಟದಲ್ಲಿ ಒಂದೇ ಒಂದು ರಾಷ್ಟ್ರ ಇಷ್ಟು ಆಕ್ರಮಣಗಳನ್ನು ತಡ್ಕೊಂಡು ಇವತ್ತಿಗೂ ಕೂಡ ಬಲಾಢ್ಯವಾಗಿ ನಿಂತಿದೆ ಅಂತಂದರೆ ಅದು ಭಾರತ ಮಾತ್ರ. ಹೀಗಾಗಿ ಭಾರತ ಅನ್ನುವಾಗ ಎದೆ ತಗ್ಗಿಸಬೇಕಾಗಿಲ್ಲ, ಎದೆ ಉಬ್ಬಿಸಿ ನಿಲ್ಲಬೇಕು ಅಂತ ಹೇಳೋದು. ವಂದೇ ಮಾತರಂ, ವಂದೇ ಮಾತರಂ. ಪರ್ಷಿಯಾ ದೇಶವನ್ನು ಧ್ವಂಸ ಮಾಡಿ ಭಾರತದ ಕಡೆ ತಿರ್ಕೊಂಡಂಥ ಅಲೆಕ್ಸಾಂಡರ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಜಗತ್ತನ್ನು ಗೆದ್ದ ವೀರ ಅಲೆಕ್ಸಾಂಡರ್, ದ ಗ್ರೇಟ್ ಅಲೆಕ್ಸಾಂಡರ್ ಅಂತೆಲ್ಲ ಮಾತಾಡ್ತೀವಲ್ಲ, ಅವನ ಜಗತ್ತಿನಲ್ಲಿ ಭಾರತ ಅನ್ನೋ ರಾಷ್ಟ್ರ ಇರಲೇ ಇಲ್ಲ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಅಲೆಕ್ಸಾಂಡರ್ ಭಾರತವನ್ನು ಗೆಲ್ಲಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಬಂದ ನಿಜ, ಆದರೆ ಗೆಲ್ಲಲಿಕ್ಕಾಗಲಿಲ್ಲ. ಯಾಕೆಂದರೆ ಈ ದೇಶದ ಸಣ್ಣ ಪುಟ್ಟ ರಾಜರುಗಳೇ ಅಲೆಕ್ಸಾಂಡರ್ಗೆ ಎಂದೂ ಮರೆಯಲಾಗದ ಹೊಡೆತವನ್ನು ಕೊಟ್ಟಿದ್ದರು. ಅಶ್ವಕರ ಮೇಲೆ ಅಲೆಕ್ಸಾಂಡರ್ ಏರಿ ಬಂದಿದ್ದ, 30,000 ಸೈನಿಕರು. ಅಶ್ವಕರ ರಾಜ ಬಲಾಢ್ಯವಾಗಿ ಕಾದಾಡಿ ತನ್ನ ಪ್ರಾಣವನ್ನು ಯುದ್ಧದಲ್ಲಿ ಕೊಟ್ಟ, ಆದರೆ ಯುದ್ಧದಲ್ಲಿ ಸೋಲಿಲ್ಲ. ಯಾಕೆಂದರೆ ಅಶ್ವಕರ ರಾಣಿ ಕೃಪಾ, ಗ್ರೀಕರು ಅವಳನ್ನು ಕೆಫಲಿಸ್ ಅಂತ ಕರೀತಾರೆ, ಆ ಹೆಣ್ಮಗಳು ಅಲೆಕ್ಸಾಂಡರ್ನ ಎದುರಿಗೆ ಕತ್ತಿ ಹಿರಿದು ನಿಂತಾಗ ಗಾಬರಿಗೊಂಡಂಥ ಅಲೆಕ್ಸಾಂಡರ್ ದ ಗ್ರೇಟ್ ಈ ದೇಶದ ಒಬ್ಬ ರಾಣಿ ಎದುರಿಗೆ ತಲೆ ತಗ್ಗಿಸಿ ನಿಂತು ನಾವಿಬ್ಬರು ಕದನ ವಿರಾಮ ಮಾಡಿಕೊಳ್ಳೋಣ ಅಂತ ಕೇಳ್ಕೊಂಡಲ್ಲ, ಇದು ಭಾರತದ ತಾಕತ್ತಿಗೆ ಸಾಕ್ಷಿ ಅಂತ. ಹೀಗಾಗಿ ಯಾವತ್ತಾದರೂ ಭಾರತದ ಕುರಿತಂತೆ ನೆನಪಿಸ್ಕೊಳ್ಬೇಕಾದರೆ ಬರೀ ವೇದ ಪುರಾಣ ಉಪನಿಷತ್ತುಗಳಷ್ಟೇ ಅಲ್ಲ, ಈ ದೇಶದ ಕ್ಷಾತ್ರ ತೇಜವನ್ನು ನೆನಪಿಸ್ಕೊಳ್ಬೇಕು. ವಂದೇ ಮಾತರಂ, ವಂದೇ ಮಾತರಂ. ಭಾರತದ ಇತಿಹಾಸ ಏನು? ಜಗತ್ತಿನ ಇತಿಹಾಸದಲ್ಲೇ ಮರೆಯಲಾಗದ ಸಾಮ್ರಾಜ್ಯ ಅಂತ ಯಾವುದಾದ್ರೂ ಇದ್ದರೆ ಅನುಮಾನವೇ ಇಲ್ಲ, ಅದು ವಿಜಯನಗರ ಸಾಮ್ರಾಜ್ಯ. ಕನ್ನಡಿಗರೇ ಕಟ್ಟಿದಂಥ ಸಾಮ್ರಾಜ್ಯ. ಅದೊಮ್ಮೆ ಹಕ್ಕಬುಕ್ಕರು ಕಾಡಿನಲ್ಲಿ ಬರ್ತಿದ್ರಂತೆ. ಮೊಲವೊಂದನ್ನು ತೋಳ ಅಟ್ಟಿಸ್ಕೊಂಡು ಬರ್ತಿತ್ತು. ಹಕ್ಕಬುಕ್ಕರು ನೋಡ್ತಾ ಇದ್ರು, ಇದ್ದಕ್ಕಿದ್ದಂತೆ ಮೊಲ ಒಂದು ಜಾಗಕ್ಕೆ ಹೋದಾಗ ತಾನು ತಿರುಗಿ ತೋಳವನ್ನೇ ದುರುಗುಟ್ಕೊಂಡು ನೋಡ್ತಂತೆ, ತೋಳವನ್ನೇ ಅಟ್ಟಿಸ್ಕೊಂಡು ಹೋಗ್ಬಿಡುತ್ತಂತೆ. ಆಶ್ಚರ್ಯಚಕಿತರಾದಂಥ ಹಕ್ಕಬುಕ್ಕರು ಗುರುಗಳಾಗಿದ್ದ ವಿದ್ಯಾರಣ್ಯರ ಬಳಿಗೆ ಬಂದು ಈ ಘಟನೆಯನ್ನು ವಿವರಿಸಿದಾಗ ವಿದ್ಯಾರಣ್ಯರು ಆ ಜಾಗಕ್ಕೆ ಓಡಿಬಂದರು. ಮಣ್ಣಿನ ವಾಸನೆ ತಗೊಂಡು ಹೇಳಿದ್ರಂತೆ, ವಿಜಯನಗರ ಸಾಮ್ರಾಜ್ಯ ಈ ಭೂಮಿಯಲ್ಲೇ ಸ್ಥಾಪನೆಯಾಗಬೇಕು, ಯಾಕೆಂದರೆ ಇಲ್ಲಿ ಮೊಲಗಳು ಕೂಡ ತೋಳವನ್ನು ಅಟ್ಟಿಸ್ಕೊಂಡು ಹೋಗಬಲ್ಲಂಥ ಸಾಮರ್ಥ್ಯವನ್ನು ಪಡೆಯಬಲ್ಲವು ಅಂತ. ಇಡೀ ದೇಶ ನಿಶ್ಚೇಷ್ಟಿತವಾಗಿ ಹೋಗಿದೆ, ಗುಲಾಮ ಸ್ಥಿತಿಯತ್ತ ಹೊರಳುತ್ತಾ ಇದೆ ಅಂತಂದಾಗಲೇ ಕೂಡ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಕನ್ನಡ ನಾಡು ಜಗತ್ತಿಗೆ ಒಂದು ಶ್ರೇಷ್ಠ ಸಂದೇಶವನ್ನು ಕೊಡುತ್ತಲ್ಲ, ಇದು ಈ ದೇಶದ ಮಹತ್ವದ ಅಧ್ಯಾಯಗಳಲ್ಲೊಂದು. ವಂದೇ ಮಾತರಂ, ವಂದೇ ಮಾತರಂ. ಭಾರತದ ಇತಿಹಾಸ ಅಂತಂದಾಗ ಶಿವಾಜಿ ಮಹಾರಾಜರನ್ನ ಮರೆಯೋದು ಹೇಗೆ ಹೇಳಿ? ಶಿವಾಜಿ ಮಹಾರಾಜರ ಕುರಿತಂತೆ ಮಹಾರಾಷ್ಟ್ರದಲ್ಲಿ ಒಂದು ಗ್ರಾಮ್ಯ ಕಥೆ ಒಂದು ಚಾಲ್ತಿಯಲ್ಲಿದೆ. ತಾರುಣ್ಯದಲ್ಲಿದ್ದಂಥ ಶಿವಾಜಿ ಮಹಾರಾಜರು ಅದೊಮ್ಮೆ ಮನೆಗೆ ಬಂದರಂತೆ. ಕುಪ್ಪಸ ಧರಿಸದ ತಾಯಿಯನ್ನು ನೋಡಿ ಕೇಳಿದರು, ಅಮ್ಮ, ಎಲ್ಲರ ತಾಯಿಯಂದರು ಕುಪ್ಪಸ ಹಾಕ್ಕೊಳ್ತಾರೆ, ನೀನು ಮಾತ್ರ ಕುಪ್ಪಸ ಹಾಕ್ಕೊಳ್ಳೋದಲ್ಲ, ಯಾಕೆ? ನನಗೆ ತುಂಬ ನಾಚಿಕೆ ಆಗುತ್ತೆ ಅಂತ ತರುಣ ಶಿವಾಜಿ ಕೇಳಿದರೆ ತಾಯಿ ಹೇಳಿದ್ದಂತೆ, ಮಗು, ದೂರದ ಕೋಟೆಯ ಮೇಲೆ ಮೊಘಲರ ಧ್ವಜ ಹಾರಾಡ್ತಿದೆಯಲ್ಲ, ನೀನು ಯಾವತ್ತು ನಿನ್ನ ಸಾಹಸದಿಂದ ಆ ಧ್ವಜವನ್ನು ಕಿತ್ಕೊಂಡು ಬಂದು ನನಗೆ ಕೊಡ್ತೀಯೋ ಅದರಲ್ಲೇ ರೌಕೆ ಹೊಲಿಸ್ಕೊಳ್ಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ ಅಂತ. ತಾಯಿ ಮಗನಿಗೆ ಕೊಡ್ತಿದ್ದಂಥ ಸಂದೇಶ ಎಂಥದ್ದಿತ್ತು ಅಂತಂದರೆ, ಯಾವ ವ್ಯಕ್ತಿಗಳು ಭಾರತವನ್ನು ಆಕ್ರಮಣ ಮಾಡಿ ಈ ದೇಶದ ಘನತೆಯನ್ನು ಹಾಳು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೋ ಅವರನ್ನು ಮಟ್ಟ ಹಾಕೋದೆ ತನ್ನ ಪುತ್ರನ ಕೆಲಸವಾಗಬೇಕು ಅಂತ ಆ ತಾಯಿ ನಿಶ್ಚಯ ಮಾಡಿದಂತಿತ್ತು. ಹೀಗಾಗಿಯೇ ಶಿವಾಜಿ ಮಹಾರಾಜರು ಇತಿಹಾಸದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಭಾರತ ಎದೆ ಎತ್ತಿ ನಿಲ್ಲುವಂತೆ ಮಾಡಿದ್ರಲ್ಲಿ ಅನುಮಾನ ಇಲ್ಲ. ವಂದೇ ಮಾತರಂ, ವಂದೇ ಮಾತರಂ. ಭಾರತ ಜಗತ್ತಿಗೆ ಏನು ಕೊಡ್ತು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದೇ ಬಹಳ ಕಷ್ಟ. ವಶಿಷ್ಠರಿಂದ ಹಿಡಿದು ಬುದ್ಧನವರೆಗೆ, ಶಂಕರರಿಂದ ಹಿಡಿದು ಅಂಬೇಡ್ಕರ್ರವರೆಗೆ ಭಾರತ ಜಗತ್ತಿಗೆ ಬದುಕೋದನ್ನು ಹೇಗೆ ಅನ್ನುವಂಥ ಸಂದೇಶವನ್ನು ಎಷ್ಟರ ಮಟ್ಟಿಗೆ ಕೊಡ್ತು ಗೊತ್ತೇನು?
ಸ್ವಾಮಿ ವಿವೇಕಾನಂದರು ಯುರೋಪ್ನಲ್ಲಿ ತಿರುಗಾಡ್ತಿರುವಾಗ ಬುದ್ಧನ ಬಗ್ಗೆ ತುಂಬ ಮಾತಾಡ್ತಿದ್ರಂತೆ. ಯಾರೋ ಒಬ್ಬ ಯುರೋಪಿನ ಇತಿಹಾಸಕಾರ ಎದ್ದು ನಿಂತು ಪ್ರಶ್ನೆ ಮಾಡ್ತಾನೆ, ನೀವು ಬುದ್ಧನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ, ನಿಮ್ಮ ಬುದ್ಧ ಯುರೋಪಿಗೆ ಬಂದೇ ಇರಲಿಲ್ಲ ಯಾಕೆ ಅಂತ ಪ್ರಶ್ನಿಸಿದ. ಸ್ವಾಮೀಜಿ ಅದಕ್ಕೆ ಹೇಳಿದರು, ಬುದ್ಧ ಭಾರತದಲ್ಲಿ ತಿರುಗಾಡ್ತಿರುವಾಗ ಯುರೋಪ್ನಲ್ಲಿ ಇವತ್ತು ಬುದ್ಧಿವಂತರನ್ನಿಸ್ಕೊಂಡವರೆಲ್ಲ ಮರದ ಮೇಲೆ ಮಂಗಗಳಾಗಿ ಕುಳಿತಿದ್ರು. ಬುದ್ಧ ಬಂದಿದ್ದು ಮಾನವರಿಗೆ ಬೋಧನೆ ಮಾಡಲಿಕ್ಕೆ ಹೊರತು ಮಂಗಗಳಿಗಲ್ಲ, ಹೀಗಾಗಿ ಯುರೋಪಿಗೆ ಬರೋ ಪ್ರಮೇಯ ಬರಲಿಲ್ಲ ಅಂತ ತಮಾಷೆಗೆ ಹೇಳಿದ್ದಿರ್ಬೋದು, ಆದರೆ ವಾಸ್ತವ ಸತ್ಯ ಕೂಡ. ಜಗತ್ತಿನ ಜನಕ್ಕೆ ಬದುಕೋದು ಹೇಗೆ ಅಂತ ಗೊತ್ತಿಲ್ಲದೆ ಹೋದಾಗಲೇ ಈ ದೇಶದ ಅನೇಕ ಸಂತರು ಶ್ರೇಷ್ಠ ಸಂಗತಿಗಳನ್ನು ಕೊಟ್ಟಿದ್ದರು. ಇವತ್ತಿಗೂ ಕೂಡ ಭಾರತ ಜಗತ್ತನ್ನು ಆ ಮೂಲಕವೇ ಆಳ್ತಾ ಇರೋದು. ಅದಕ್ಕೆ ಭಾರತವನ್ನು ವಿಶ್ವಗುರು ಅಂತ ಕರಿಬೇಕಾದಾಗ ಹೆಮ್ಮೆ ಅನಿಸುತ್ತೆ. ಏಕೆಂದರೆ ಕತ್ತಿಯಿಂದ ಬಂದೂಕಿನಿಂದ ಆಳದವರಲ್ಲ, ನಾವು ಜಗತ್ತನ್ನು ಜ್ಞಾನದ ಮೂಲಕ ಆಳದವರು ಅಂತ. ವಂದೇ ಮಾತರಂ, ವಂದೇ ಮಾತರಂ. ವಿಶ್ವಶಾಂತಿ ಅನ್ನೋ ಪದಕ್ಕೆ ಪರ್ಯಾಯ ಪದ ಅಂತ ಏನಾದರೂ ಇದ್ದರೆ ಅದು ಭಾರತವೇ. ನಾವು ಯಾವ ಮಂತ್ರಗಳನ್ನಾದರೂ ಹೇಳಲಿ, ಯಾವುದೇ ಕೆಲಸವನ್ನು ಮಾಡಲಿ, ಅಂತಿಮವಾಗಿ ಶಾಂತಿ ಅನ್ನೋ ಕಲ್ಪನೆಯನ್ನು ತಂದುಕೊಳ್ಳದೆ ಬಿಡೋದೇ ಇಲ್ಲ. ಎಲ್ಲ ಕಾರ್ಯಕ್ರಮಗಳ ಕೊನೆಯಲ್ಲಿ ನಾವು ಶಾಂತಿ ಮಂತ್ರ ಹೇಳ್ತೀವಲ್ಲ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅದರ ಅರ್ಥ ಏನು ಗೊತ್ತೇನು? ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಒಳ್ಳೆಯದನ್ನು ನೋಡುವಂತಾಗಲಿ, ಯಾರಿಗೂ ದುಃಖ ಇಲ್ಲದಂತಾಗಲಿ, ಶಾಂತಿ ಎಲ್ಲೆಡೆ ನೆಲೆಸಲಿ ಅಂತ. ಹೀಗೆ ಎಲ್ಲರೂ ಚೆನ್ನಾಗಿರಲಿ ಅಂದರೆ ಅದು ಭಾರತೀಯರು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಜನಾಂಗದವರು, ಎಲ್ಲ ಜೀವಿಗಳು, ಕೊನೆಗೆ ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ಕೂಡ ಚೆನ್ನಾಗಿರಲಿ ಅಂತ ಭಾವಿಸುವಂಥ ಶ್ರೇಷ್ಠ ಕಲ್ಪನೆ ಇತ್ತಲ್ಲ, ಅದಕ್ಕೋಸ್ಕರವೇ ಜಗತ್ತು ಭಾರತವನ್ನು ಕಂಡಾಗ ನತಮಸ್ತಕವಾಗೋದು. ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳೆಲ್ಲ ಭಾರತವನ್ನು ಕುರಿತಂತೆ ಭಾವುಕರಾಗುವ ಕಾರಣ ಏನು ಅಂತಂದರೆ, ತಾನೊಬ್ಬನೇ ಅಂತ ಹೇಳದೆ ಎಲ್ಲರನ್ನೂ ಕೊಂಡೊಯ್ಯುವಂಥ ಪ್ರಯತ್ನ ಮಾಡಬಲ್ಲಂಥ ರಾಷ್ಟ್ರ ಅದು ಭಾರತ ಮಾತ್ರ ಅನ್ನೋ ಕಾರಣಕ್ಕೆ. ಅದೇ ನಮಗೂ ಕೂಡ ಹೆಮ್ಮೆ. ವಂದೇ ಮಾತರಂ, ವಂದೇ ಮಾತರಂ. ಆಧ್ಯಾತ್ಮಿಕವಾದ್ದು ಅಲೌಕಿಕವಾದ್ದನ್ನು ಬಿಡಿ, ಲೌಕಿಕ ಸಂಗತಿಗೆ ಬಂದಾಗಲೂ ಕೂಡ ಭಾರತ ಕೊಟ್ಟ ಕೊಡುಗೆ ಅನನ್ಯವಾದ್ದೇ. ಎಷ್ಟರ ಮಟ್ಟಿಗೆ ಅಂತಂದರೆ, ಐನ್ಸ್ಟೀನ್ ಅನ್ನುವಂಥ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಹೇಳ್ತಾನೆ, ಭಾರತ ಅನ್ನೋ ರಾಷ್ಟ್ರ ಇಲ್ಲದೆ ಹೋಗಿದ್ದಿದ್ರೆ ಜಗತ್ತಿನಲ್ಲಿ ಯಾವ ಥರದ ಸಂಶೋಧನೆಗಳು ಆಗ್ತಿರಲಿಲ್ಲ, ಖಗೋಳವೂ ಇರಲಿಲ್ಲ, ಭೂಗೋಳವೂ ಇರಲಿಲ್ಲ. ಭಾರತ 0 ಕೊಟ್ಟಿದ್ದರಿಂದಾಗಿ ಇವತ್ತು ಜಗತ್ತಿನಲ್ಲಿ ಎಲ್ಲ ಬಗೆಯ ಸಂಶೋಧನೆಗಳು ನಡೀತವೆ ಅಂತ. ಗಣಿತ ಲೋಕದಲ್ಲಿ ನಮ್ಮ ಕೊಡುಗೆ ಅಪಾರವಾದ್ದು. ಅಷ್ಟೇ ಅಲ್ಲ, ಖಗೋಳದ ವಿಚಾರಕ್ಕೆ ಬಂದಾಗ ನಾವು ಕುಳಿತುಕೊಂಡೆ ಬರಿಯ ಗಣ್ಣಲ್ಲಿ ನೋಡಿಕೊಂಡೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿವೆ, ಯಾವುದ್ಯಾವುದರ ತೂಕ ಎಷ್ಟು ಅನ್ನೋದನ್ನೆಲ್ಲ ಕರಾರುವಕ್ಕಾಗಿ ಅಳತೆ ಮಾಡಿ ಹೇಳಿದ್ವಲ್ಲ, ಅದನ್ನು ಜಗತ್ತು ಅಚ್ಚರಿಯಿಂದ ನೋಡುತ್ತೆ. ಯಾವುದನ್ನು ಇವತ್ತು ವಿಜ್ಞಾನ ತಂತ್ರಜ್ಞಾನ ಅಂತ ನಾವು ಕರಿತೀವೋ ಅದು ಭಾರತಕ್ಕೆ ಯಾವುದು ಹೊಸತಾಗಿರಲಿಲ್ಲ ಅನ್ನೋದು ಇವತ್ತು ಹೊಸದಾಗಿ ಸಂಶೋಧನೆ ನಡೀತಾ ಗೊತ್ತಾಗ್ತಿದೆ. ಹೀಗಾಗಿ ಇಡೀ ಜಗತ್ತು ಇವತ್ತು ಭಾರತದ ಸುತ್ತ ಗಿರ್ಕಿ ಹೊಡೆಯುತ್ತಾ ಭಾರತ ಹೇಳಿದ್ದನ್ನು ಮತ್ತೊಮ್ಮೆ ಅಧ್ಯಯನ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಿರತವಾಗಿರೋದನ್ನು ನೋಡಿದರೆ ಮತ್ತೊಮ್ಮೆ ಭಾರತ ಜಗತ್ತನ್ನು ಆಳುವ ಕಾಲ ದೂರ ಇಲ್ಲ ಅಂತ ಅನಿಸುತ್ತೆ. ವಂದೇ ಮಾತರಂ, ವಂದೇ ಮಾತರಂ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಕಾರಿಗಳ ಜೀವನವನ್ನು ಹೇಗೆ ನೋಡ್ತೀವೋ ಹಾಗೆ ಒಂದಷ್ಟು ಘಟನೆಗಳನ್ನು ನೋಡಬೇಕು. ಈ ವರ್ಷ 90 ವರ್ಷ ಆದಂಥ ಒಂದು ಘಟನೆ ಇದೆ, ಅದನ್ನು ಕಾಕೋರಿ ಕಾಂಡ ಅಂತ ಕರೀತಾರೆ. ಕಾಕೋರಿ ಅನ್ನೋದು ಒಂದು ರೈಲಿನ ದರೋಡೆಯ ಪ್ರಕರಣ. ಕ್ರಾಂತಿಕಾರಿಗಳು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸಬೇಕಾದಾಗ ಮನೆಯಿಂದ ಹೊರಗಿರ್ತಿದ್ರು, ಅವರಿಗೆ ಉದ್ಯೋಗಗಳು ಇರ್ತಿರಲಿಲ್ಲ. ಹೀಗಾಗಿ ಈ ಕ್ರಾಂತಿಕಾರಿಗಳೆಲ್ಲ ಹಣ ಸಂಗ್ರಹಕ್ಕೆ, ಬಂದೂಕನ್ನು ಕೊಂಡುಕೊಳ್ಳಲಿಕ್ಕೆ, ಮದ್ದುಗುಂಡುಗಳ ಸಂಗ್ರಹ ಮಾಡಬೇಕು ಅಂತ ಹಣ ಸಂಗ್ರಹಕ್ಕೆ ಒದ್ದಾಡ್ತಿದ್ರಲ್ಲ, ಹಾಗೆ ಅನೇಕ ಬಾರಿ ಯಾರು ಹಣ ಕೊಡದೆ ಹೋದಾಗ ದರೋಡೆಗಿಳಿತಿದ್ರು. ಕಾಕೋರಿ ಅನ್ನುವಂಥ ಒಂದು ಸ್ಟೇಷನ್ನಿಗೆ ಬ್ರಿಟಿಷರ ರೈಲು ಪದೇ ಪದೇ ಬರ್ತಿತ್ತು. ಈ ರೈಲಿನಲ್ಲಿ ಭಾರತೀಯರಿಂದ ಸಂಗ್ರಹವಾದ ತೆರಿಗೆಯನ್ನು ಅವರು ತಗೊಂಡು ಬರ್ತಿದ್ರು. ನಮ್ಮೆಲ್ಲ ಕ್ರಾಂತಿಕಾರಿಗಳು ನಿಶ್ಚಯ ಮಾಡಿದ್ರು, ಈ ತೆರಿಗೆ ಹಣವನ್ನು ನಾವು ಲೂಟಿ ಮಾಡಲೇಬೇಕು ಅಂತ ಹಠ ಹಿಡಿದು ಒಂದು ತಂಡವನ್ನು ಕಟ್ಕೊಂಡ್ರು.
ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕ್ ಉಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್ರಂಥ ಅನೇಕ ಪ್ರಮುಖ ಕ್ರಾಂತಿಕಾರಿಗಳು ಸೇರಿ ರೈಲನ್ನು ಅಡ್ಡಗಟ್ಟಿದ್ರು. ಒಂದೆರಡು ಬಾರಿ ಗುಂಡನ್ನು ಸದ್ದು ಮಾಡಿದ್ದಷ್ಟೇ ಒಳಗಿದ್ದ ಬ್ರಿಟಿಷ್ ಅಧಿಕಾರಿಗಳು ಕೂಡ ಮಿಸುಕಾಡದೆ ಉಳಿದು ಬಿಟ್ರು. ಆ ರೈಲಿನಲ್ಲಿ ಹೋಗ್ತಿದ್ದಂಥ ಆ ತೆರಿಗೆಯ ಹಣ ಇದ್ದಂಥ ಪೆಟ್ಟಿಗೆಯನ್ನು ಹೊರತೆಗೆದು ಅದನ್ನು ಒಡೆದು ಅದರಿಂದ ಸಂಗ್ರಹವಾದ ಹಣವನ್ನು ತೆಗೆದುಕೊಂಡು ಹೋದರು. ಬ್ರಿಟಿಷ್ ಸರ್ಕಾರಕ್ಕೆ ಇದು ದೊಡ್ಡ ತಪರಾಕಿಯಾಗಿತ್ತು. ಯಾವ ಪರಿ ಅವತ್ತಿನ ದಿನದಲ್ಲಿ ಅಲ್ಲೋಲ ಕಲ್ಲೋಲ ನಡೆದುಬಿಟ್ಟು ಅಂತಂದರೆ ಹೇಗಾದರೂ ಮಾಡಿ ಈ ಕ್ರಾಂತಿಕಾರಿಗಳನ್ನ ಬಂಧಿಸಬೇಕು ಅಂತ ಅನೇಕ ಗೂಢಚಾರರನ್ನು ಬಿಟ್ಟು ಕೊನೆಗೂ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕ್ ಉಲ್ಲಾ ಆದಿಯಾಗಿ 7 ಕ್ರಾಂತಿಕಾರಿಗಳನ್ನು ಬಂಧಿಸಿ ನೇಣು ಶಿಕ್ಷೆ ಕೊಡಲಾಯಿತು. ಆಗಲೇ ಆ ಸಂದರ್ಭದಲ್ಲೇ ಅಶ್ಫಾಕ್ ಉಲ್ಲಾ ಖಾನ್ ಮತ್ತು ಗೆಳೆಯರು ಹಾಡಿದ್ದು ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೆ ಹೇ, ದೇಖನಾ ಹೇ ಜೋರ್ ಕಿತನಾ ಬಾಜು ಏ ಕಾತಿಲ್ ಮೆ ಹೇ. ಅರ್ಥ ಏನು ಗೊತ್ತೇನು? ಸಾಯೋ ಹುಚ್ಚು ಈಗ ನಮ್ಮ ಎದೆಯಲ್ಲಿದೆ, ಕೊಲ್ಲುವವನಿಗೆ ತಾಕತ್ ಎಷ್ಟಿದೆ ಅಂತ ನೋಡಬೇಕು ಅಂತಿದೆ ಅಂತ ಹೇಳ್ತಾ ಹೇಳ್ತಾ ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕ್ಕೊಂಡ ಮಹಾತ್ಮರು ಇವರೆಲ್ಲ. ವಂದೇ ಮಾತರಂ, ವಂದೇ ಮಾತರಂ. ಸ್ವಾತಂತ್ರ್ಯ ಸಂಗ್ರಾಮ ಅಂದ ತಕ್ಷಣ ನಮಗೆಲ್ಲರಿಗೂ ಭಗತ್ ಸಿಂಗ್ ನೆನಪಾಗ್ಬಿಡ್ತಾನೆ. ನಿಜ, ಸರಿ ಕೂಡ ಹೌದು. ಆದರೆ ಭಗತ್ ಸಿಂಗ್ನ ಜೊತೆಗೆ ಪ್ರಾಣ ಕೊಟ್ಟಂಥ ಮತ್ತಿಬ್ಬರಿದ್ರಲ್ಲ, ರಾಜ್ಗುರು ಮತ್ತು ಸುಖದೇವ್. ರಾಜ್ಗುರು ಅದೆಂಥ ಹುಚ್ಚ ಅಂದರೆ ಮಹಾರಾಷ್ಟ್ರದಿಂದ ಬಂದಂಥವನು. ಆತ ಶಾರ್ಪ್ ಶೂಟರ್ ಆಗಿದ್ದ. ಎಷ್ಟೇ ದೂರದಿಂದ ನಿಂತ್ಕೊಂಡ್ರು ಯಾರಿಗೆ ಗುರಿ ಹೊಡಿಬೇಕೋ ಅವರಿಗೆ ಪರ್ಫೆಕ್ಟಾಗಿ ಗುರಿ ಹೊಡೆಯೋದ್ರಲ್ಲಿ ನಿಸ್ಸೀಮನಾಗಿದ್ದ. ಅವನಿಗೆ ಹೇಗಾದರೂ ಮಾಡಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ತಾನು ನೇಣಿಗೇರಬೇಕು ಅನ್ನುವಂಥ ಹುಚ್ಚು ಬಲವಾಗಿತ್ತು. ಹೀಗೇನಾದರೂ ಕೊಂದು ಸಿಕ್ಕಾಕೊಂಡ್ಬಿಟ್ರೆ ನನಗೆ ಬ್ರಿಟಿಷರು ಕೊಡುವಂಥ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಸಿದ್ಧನಾಗಿದ್ದೀನೋ ಇಲ್ವೋ ಅಂತ ಆಗಾಗ ಪ್ರಯತ್ನ ಪಡ್ತಿದ್ದ. ಅದೊಮ್ಮೆ ರಾಜ್ಗುರು ಕ್ರಾಂತಿಕಾರಿಗಳ ಸಂಗಡ ಕೂತ್ಕೊಂಡು ಚಪಾತಿ ಮಾಡ್ತಾ ಇದ್ದಂತೆ. ಅದನ್ನ ಒಲೆ ಮೇಲಿಟ್ಟು ಬೇಯಿಸ್ತಿದ್ದಂಥ ರಾಜ್ಗುರು ಸ್ವಲ್ಪ ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಸುಟ್ಟ ವಾಸನೆ ಬಂತು. ಎಲ್ಲ ಕ್ರಾಂತಿಕಾರಿಗಳು ಓಡ್ ಬಂದು ಏನು ಸುಟ್ಟಿದೆ ಅಂತ ನೋಡಿದರೆ ರಾಜ್ಗುರು ಚಪಾತಿಯನ್ನು ಬೇಯಿಸುವಂಥ ಸೌಟನ್ನು ಚೆನ್ನಾಗಿ ಕಾಯಿಸಿ ತನ್ನ ಎದೆ ಮೇಲೆ ಇಟ್ಕೊಂಡಿದ್ದ. ಎದೆ ಸುಟ್ಟು ಕರಕಲಾಗೋಗಿತ್ತು. ಹೀಗೆ ಯಾಕೆ ಮಾಡಿದೆ ಅಂತ ಚಂದ್ರಶೇಖರ್ ಆಜಾದ್ ಕೇಳಿದರೆ ರಾಜ್ಗುರು ಹೇಳಿದಂತೆ, ಯಾಕೂ ಇಲ್ಲ, ಬ್ರಿಟಿಷರು ನನಗೆ ಟಾರ್ಚರ್ ಮಾಡಿದರೆ ತಡ್ಕೊಳ್ತೀನೋ ಇಲ್ವೋ ಅಂತ ಒಂದು ಟ್ರೈ ಮಾಡಿ ನೋಡಿದೆ, ನನಗೇನು ಕಷ್ಟ ಅನ್ನಿಸ್ತಿಲ್ಲ, ನಾನು ಯಾವ ಕಾರಣಕ್ಕೂ ಗುಟ್ಟು ಬಿಟ್ಕೊಡಲ್ಲ ಅಂತ ಖಾತ್ರಿ ಆಯಿತು ಅಂತ ಹೇಳಿ ತಮಾಷೆ ಮಾಡ್ಕೊಂಡು ನಗ್ತಿದ್ದ ಹುಡುಗ ಅಂತ. ಇಂಥ ಅನೇಕರು ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿದ್ರಲ್ಲ, ಅವರು ನೆನಪಿಸ್ಕೊಳ್ಳುವಾಗಲೆಲ್ಲ ಈ ದೇಶದ ಸ್ವಾತಂತ್ರ್ಯ ಸುಲಭಕ್ಕೆ ಬಂದಿದ್ದಲ್ಲ ಅನ್ನೋದು ವೇದ್ಯವಾಗುತ್ತೆ. ವಂದೇ ಮಾತರಂ, ವಂದೇ ಮಾತರಂ. ಈ ದೇಶ ಜಗತ್ತಿಗೆ ಏನೇ ಕೊಟ್ಟರು ಜಗತ್ತು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೆ ಅನ್ನೋದಕ್ಕೆ ಯಾವ ಅನುಮಾನವೂ ಇವತ್ತು ಉಳ್ಕೊಳ್ಳಿಲ್ಲ. ಈ ದೇಶ ಜಗತ್ತಿಗೆ ಕೇಳ್ಕೊಳ್ತು, ನಾವು ಯೋಗವನ್ನು ಮಾಡ್ತೀವಿ, ನೀವು ಯೋಗ ಮಾಡೋದಿಲ್ಲ, ಹೀಗಾಗಿ ಆರೋಗ್ಯ ಹಾಳಾಗಿದೆ, ನಾವ್ಯಾಕೆ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನವನ್ನು ಆಚರಿಸಬಾರ್ದು ಅಂತ ಕೇಳಿಕೊಂಡ್ರೆ ಜಗತ್ತೆಲ್ಲ ಒಪ್ಪಿಗೆ ಸೂಚಿಸಿತು. ಆಶ್ಚರ್ಯ ಏನು ಗೊತ್ತೇನು? 177 ರಾಷ್ಟ್ರಗಳು 1 ತಿಂಗಳೊಳಗೆ ನಾವು ಅಂತಾರಾಷ್ಟ್ರೀಯ ಯೋಗಕ್ಕೆ ಸಹಕಾರ ಕೊಡ್ತೀವಿ ಅಂತ ಕೇಳಿಕೊಂಡ್ರೆ 194 ರಾಷ್ಟ್ರಗಳು ಜೂನ್ 21ಕ್ಕೆ ಸೂರ್ಯನ ಮೊದಲ ಕಿರಣವನ್ನು ಓಂಕಾರದೊಂದಿಗೆ ಸ್ವಾಗತಿಸ್ತು ಅಂತ ಕೇಳಿದಾಗಲೆಲ್ಲ ಅಚ್ಚರಿಯಾಗುತ್ತೆ. ಯಾಕೆಂದರೆ ಜಗತ್ತಿಗೆ ಗೊತ್ತು, ಜಗತ್ತಿನ ಭೂಪಟದಲ್ಲಿ ಯಾವ ಅನುಮಾನವೂ ಇಲ್ಲದಂತೆ ನಂಬಬಹುದಾದ ರಾಷ್ಟ್ರ ಭಾರತ ಮಾತ್ರ ಅಂತ. ಈ ಭಾರತದ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಅದು ಹೇಗಿದೆ ಅಂತಂದರೆ, ಇವತ್ತು ಜಗತ್ತಿಗೆ ಭಾರತ ಏನನ್ನು ಹೇಳಿದರೂ ಕೂಡ ಜಗತ್ತು ಅದನ್ನು ಪ್ರೀತಿಯಿಂದ ಅನುಸರಿಸುತ್ತೆ. ಯಾಕೆಂದರೆ ಕಳೆದ 10,000 ವರ್ಷಗಳಿಂದ ಭಾರತ ಅನ್ನೋ ಈ ರಾಷ್ಟ್ರ ಯಾವ ರಾಷ್ಟ್ರಕ್ಕೂ ಮೋಸ ಮಾಡಲಿಲ್ಲ, ಯಾವ ರಾಷ್ಟ್ರದ ಮೇಲೂ ಏರಿ ಹೋಗಲಿಲ್ಲ, ಎಲ್ಲ ರಾಷ್ಟ್ರವನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಪ್ರಯತ್ನ ಮಾಡಿದ್ದರಿಂದಾಗಿ ಜಗತ್ತು ಭಾರತವನ್ನು ಒಪ್ಕೊಳ್ಳೋ ಹಂತಕ್ಕೆ ಬಂದಿದೆ. ವಂದೇ ಮಾತರಂ, ವಂದೇ ಮಾತರಂ. ಬಹಳ ಹಿಂದೆ ಭಾರತದ ಪ್ರಧಾನಿ ಅಮೆರಿಕಕ್ಕೆ ಹೋಗಿ ನಮಗೊಂದು ಸೂಪರ್ ಕಂಪ್ಯೂಟರ್ ಕೊಡಿ ಅಂತ ಕೇಳಿದಾಗ ಅಮೆರಿಕ ನಕ್ಕು ಬಿಟ್ಟಿತ್ತು, ಕೊಡಲ್ಲ ಅಂತು. ಕ್ರಯೋಜನಿಕ್ ಎಂಜಿನ್ ಕೊಡಿ, ರಾಕೆಟ್ ಉಡಾವಣೆಯನ್ನಾದರೂ ನಾವು ಮಾಡೋದನ್ನು ಪ್ರಯತ್ನ ಪಡ್ತೀವಿ ಅಂತ ಕೇಳಿದ್ದಕ್ಕೆ ಭಾರತದ ಕುರಿತಂತೆ ಲೇವಡಿ ಮಾಡ್ಕೊಂಡು ಅಮೆರಿಕ ನಕ್ಕಿತ್ತು.
ರಷ್ಯಾ ಕೂಡ ನಮ್ಮ ಮಿತ್ರ ರಾಷ್ಟ್ರವಾಗಿದ್ದರೂ ಇದನ್ನು ನಿರಾಕರಿಸಿ ನಮಗೆ ಲೇವಡಿಯನ್ನೇ ಮಾಡಿತ್ತು. ಆದರೆ ಈ ದೇಶದ ವಿಜ್ಞಾನಿಗಳು ಬಿಡಲಿಲ್ಲ. ವಿಜಯ್ ಭಾಟ್ಕರ್ ನೇತೃತ್ವದಲ್ಲಿ ಈ ದೇಶದ ವಿಜ್ಞಾನಿಗಳು ಸೂಪರ್ ಕಂಪ್ಯೂಟರ್ ತಯಾರು ಮಾಡಿದ್ದಲ್ಲದೆ ಇವತ್ತು ಜಗತ್ತಿನ ಬೆಸ್ಟ್ ಸೂಪರ್ ಕಂಪ್ಯೂಟರ್ಗಳಲ್ಲಿ ಭಾರತದ್ದು ಒಂದಿದೆ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದರು. ಅಷ್ಟೇ ಅಲ್ಲ, ನಮ್ಮ ಇಸ್ರೋದ ವಿಜ್ಞಾನಿಗಳು ಹಗಲು ರಾತ್ರಿ ಕೆಲಸ ಮಾಡಿ ತಾವು ಉಪಗ್ರಹವನ್ನು ಅಂತರಿಕ್ಷಕ್ಕೆ ಕಳಿಸೋದಷ್ಟೇ ಅಲ್ಲದೆ ವ್ಯೋಮನೌಕೆಯನ್ನು ಮಂಗಳನ ಬಳಿ ಕಳಿಸಿ ಈ ದೇಶ ಜಗತ್ತಿನ ಮುಂಚೂಣಿ ರಾಷ್ಟ್ರವಾಗುವಂತೆ ಮಾಡಿದ್ರಲ್ಲ, ಸಾಮಾನ್ಯವಾದ ಸಾಧನೆ ಅಲ್ಲ ಮಿತ್ರರೇ. ಯಾವ ಅಮೆರಿಕ ಭಾರತಕ್ಕೆ ಕ್ರಯೋಜನಿಕ್ ಎಂಜಿನ್ ಕೊಡುವಾಗ ಲೇವಡಿ ಮಾಡಿತ್ತೋ, ಇವತ್ತು ಅದೇ ಅಮೆರಿಕ ತನ್ನ ಉಪಗ್ರಹವೊಂದನ್ನು ಭಾರತದ ನೆಲದಿಂದ ಉಡಾವಣೆ ಮಾಡಬೇಕು ಅಂತ ಕೇಳ್ಕೊಳ್ತಿದೆ ಅಂತಂದರೆ ಭಾರತದ ಸಾಧನೆ ಸಾಮಾನ್ಯ ಅಲ್ಲ ಅನ್ನೋದನ್ನು ದಯವಿಟ್ಟು ನೆನಪಲ್ಲಿಡಿ. ವಂದೇ ಮಾತರಂ, ವಂದೇ ಮಾತರಂ. ನಮ್ಮ ವಿಜ್ಞಾನಿಗಳು ಮಂಗಳನ ಅಂಗಳಕ್ಕೆ ನೌಕೆಯನ್ನು ಕಳಿಸ್ಕೊಟ್ರಲ್ಲ, ಆ ವ್ಯೋಮ ನೌಕೆಯನ್ನು ಕಳಿಸುವಾಗ ಜಗತ್ತೆಲ್ಲ ನಕ್ಕಿತ್ತು. ಭಾರತದ ಬಳಿ ಈ ಥರದೊಂದು ಸಾಧನೆ ಸಾಧ್ಯವಾಗುತ್ತಾ ಅಂತ. ಈ ವ್ಯೋಮನೌಕೆಯ ವೈಶಿಷ್ಟ್ಯ ಏನು ಅಂತಂದರೆ, ಚೈನಾದಂಥ ಅನೇಕ ರಾಷ್ಟ್ರಗಳು ಕೂಡ ಈ ವ್ಯೋಮನೌಕೆಯನ್ನು ಕಳಿಸೋದರಲ್ಲಿ ಸೋತು ಹೋಗಿತ್ತು. ಯಾಕೆಂದರೆ ಈ ವ್ಯೋಮನೌಕೆ ಮಂಗಳನ ಅಂಗಳಕ್ಕೆ ಹೋಗುವಾಗ ಮಧ್ಯ ಒಂದು 15-20 ದಿನಗಳ ಕಾಲ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಈ ದೇಶದ ವಿಜ್ಞಾನಿಗಳು ಆ ಹೊತ್ತಿನಲ್ಲೂ ಕೂಡ ಸಮುದ್ರಕ್ಕೆ 2 ಹಡಗುಗಳನ್ನು ಕಳಿಸ್ಕೊಟ್ಟು ಸಮುದ್ರದಲ್ಲಿ ನಿಂತುಕೊಂಡು ಆ ವ್ಯೋಮನೌಕೆಯನ್ನು ಟ್ರ್ಯಾಕ್ ಮಾಡಿ ವ್ಯೋಮನೌಕೆ ಮಂಗಳನ ಅಂಗಳಕ್ಕೆ ಸೇರೋದನ್ನು ಖಾತ್ರಿಪಡಿಸಿಕೊಂಡರು. ಇನ್ನೂ ಅಚ್ಚರಿಯ ಸಂಗತಿ ಏನು ಗೊತ್ತೇನು? ಈ ವ್ಯೋಮನೌಕೆಯನ್ನು ಮಂಗಳನ ಬಳಿ ಕಳಿಸುವಂಥ ಸಿನಿಮಾ ತೆಗಿಲಿಕ್ಕೆ ಅಮೆರಿಕಾದವರು ಎಷ್ಟು ಖರ್ಚು ಮಾಡಿದ್ರೋ ಹೆಚ್ಚು ಕಡಿಮೆ ಅದರ ಅರ್ಧದಷ್ಟು ಖರ್ಚಿನಲ್ಲಿ ನಾವು ನಿಜವಾಗ್ಲೂ ಒಂದು ವ್ಯೋಮನೌಕೆಯನ್ನೇ ಮಂಗಳಕ್ಕೆ ಕಳಿಸಾಗಿತ್ತು. ಲೆಕ್ಕಾಚಾರ ಹೇಗಿತ್ತು ಅಂತಂದರೆ, 78 ಕಿಲೋಮೀಟರ್ ಉದ್ದಕ್ಕೂ ವ್ಯೋಮನೌಕೆ ಏನು ಸಂಚರಿಸ್ತೋ ಅದಕ್ಕೆ ನಾವು ಖರ್ಚು ಮಾಡಿರೋದನ್ನು ಲೆಕ್ಕ ಹಾಕ್ಕೊಂಡ್ರೆ ಕಿಲೋಮೀಟರ್ಗೆ 11 ರೂಪಾಯಿ ಖರ್ಚು ಮಾಡಿ ಈ ದೇಶದ ವಿಜ್ಞಾನಿಗಳು ಮಂಗಳನ ಅಂಗಳಕ್ಕೆ ವ್ಯೋಮನೌಕೆ ಕಳಿಸಿದರು. ಕಿಲೋಮೀಟರ್ಗೆ 11 ರೂಪಾಯಿಗೆ ಒಬ್ಬ ಆಟೋ ಡ್ರೈವರ್ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಕೊಳ್ಳಲ್ಲ. ಆದರೆ ಈ ದೇಶದ ವಿಜ್ಞಾನಿಗಳು ವ್ಯೋಮನೌಕೆಯನ್ನೇ ಮಂಗಳನ ಅಂಗಳಕ್ಕೆ ಕಳಿಸಿದ್ರಲ್ಲ, ಇದು ಭಾರತದ ಸಾಧನೆ ಅಂತ ಇಡೀ ಜಗತ್ತು ಇವತ್ತು ಭಾರತವನ್ನು ಕೊಂಡಾಡುತ್ತೆ. ಹೆಮ್ಮೆ ಪಡಬೇಕು ತಾನೆ. ವಂದೇ ಮಾತರಂ, ವಂದೇ ಮಾತರಂ. ಭಾರತ ಅಂದಾಗ ಬರೀ ಹಳೆಯ ಸಾಧನೆಯನ್ನಷ್ಟೇ ಹೇಳಬೇಕಾಗಿಲ್ಲ. ಇವತ್ತಿಗೂ ಕೂಡ ಭಾರತದ ಸಾಧನೆ ಅಮೋಘವಾಗಿರುವಂಥದ್ದೇ. ಜಗತ್ತಿನಲ್ಲಿ ಮಂಗಳನ ಬಳಿ ವ್ಯೋಮನೌಕೆಯನ್ನು ಕಳಿಸಿರುವಂಥ 3 ರಾಷ್ಟ್ರಗಳಲ್ಲಿ ಇವತ್ತಿಗೂ ಒಂದು ರಾಷ್ಟ್ರ ಭಾರತ ಅನ್ನುವಂಥ ಹೆಗ್ಗಳಿಕೆ ನಮಗಿದ್ದಿದೆ. ಜಗತ್ತಿನಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂಥ ನಾಡು ಭಾರತವೇ. ಜಗತ್ತಿನಲ್ಲಿ ಔಷಧ ಉದ್ಯಮದಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡೋ ರಾಷ್ಟ್ರ ನಮ್ಮದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಧಾನ್ಯ ಉತ್ಪಾದನೆ ಮಾಡೋ 2ನೇ ರಾಷ್ಟ್ರ ನಮ್ಮದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ಉತ್ಪಾದನೆ ಮಾಡೋ 2ನೇ ರಾಷ್ಟ್ರ ನಮ್ಮದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಜಗತ್ತಿನ ನಂಬರ್ 1 ರಾಷ್ಟ್ರ ನಮ್ಮದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ಗಳನ್ನು, ಡೆಂಟಲ್ ಡಾಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತರುಣರನ್ನು ಹೊಂದಿಕೊಂಡು ಜಗತ್ತಿನ ತರುಣ ರಾಷ್ಟ್ರ ಅಂತ ಕರೆಸ್ಕೊಳ್ಪಡ್ತಾ ಇರೋ ರಾಷ್ಟ್ರ ಕೂಡ ಭಾರತವೇ ಆಗಿರೋದು ಹೆಮ್ಮೆಯ ಸಂಗತಿ. ನಾವಿವತ್ತು ಅನೇಕ ಸಂಗತಿಗಳಲ್ಲಿ ನಂಬರ್ 1 ಆಗಿದ್ದೀವಿ, ನಂಬರ್ 1 ಆಗ್ತಾ ಇದ್ದೀವಿ. ಇವೆಲ್ಲ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಪರಿಶ್ರಮ ಹಾಕಿದರೆ ವಿಶ್ವಗುರು ಭಾರತವು ನಾವೇ ಆಗೋದರಲ್ಲಿ ಅನುಮಾನ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬೋದು. ವಂದೇ ಮಾತರಂ, ವಂದೇ ಮಾತರಂ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಈ ರಾಷ್ಟ್ರದ ರಾಷ್ಟ್ರಪತಿಯಾದಾಗ ಈ ದೇಶದ ಶಿಕ್ಷಕರೆಲ್ಲ ಹಬ್ಬ ಆಚರಿಸಿದ್ರಂತೆ. ಒಬ್ಬ ಶಿಕ್ಷಕರು ರಾಷ್ಟ್ರಪತಿಯಾಗಿದ್ದಾರೆ ಅಂತ ಖುಷಿ ಪಟ್ಟಿದ್ರಂತೆ. ಆಗ ಓಶೋ ಅನ್ನೋಂಥ ಒಬ್ಬ ದಾರ್ಶನಿಕ ಹೇಳಿದರು, ಶಿಕ್ಷಕ ರಾಷ್ಟ್ರಪತಿ ಆದರೆ ಬಹಳ ಖುಷಿ ಪಡಬೇಕಾದ ಸಂಗತಿ ಇಲ್ಲ. ಯಾಕೆಂದರೆ ರಾಷ್ಟ್ರಪತಿ ಶಿಕ್ಷಕರಿಗಿಂತ ದೊಡ್ಡವರೇನಲ್ಲ, ರಾಷ್ಟ್ರಪತಿಯನ್ನು ನಿರ್ಮಾಣ ಮಾಡಿದ್ದು ಶಿಕ್ಷಕರು. ಹೀಗಾಗಿ ಯಾರಾದರೂ ಒಬ್ಬ ರಾಷ್ಟ್ರಪತಿ ನಾನು ಶಿಕ್ಷಕನಾಗ್ತೀನಿ ಎಂದಿದ್ದಿನ ಹಬ್ಬ ಆಚರಣೆ ಮಾಡಬೇಕು ಅಂತ ಈ ದೇಶ ಜಗತ್ತಿಗೆ ಆ ಸಂದೇಶವನ್ನು ಕೊಟ್ಟೇ ಬಿಡ್ತು. ಅಬ್ದುಲ್ ಕಲಾಂರು ಮೊದಲನೇ ಅವಧಿ ರಾಷ್ಟ್ರಪತಿಯನ್ನು ಮುಗಿಸಿ ಮುಂದೇನು ಮಾಡ್ತೀರಿ ಅಂತ ಕೇಳಿದಾಗ ನಾನು ಶಿಕ್ಷಕನಾಗ್ತೀನಿ ಅಂತ ಹೇಳಿ ಜಗತ್ತಿಗೆ ಶಿಕ್ಷಕನ ಸ್ಥಾನ ಏನು ಅನ್ನೋದನ್ನು ಮತ್ತೊಮ್ಮೆ ತೋರಿಸಿಕೊಟ್ರು. ಜಗತ್ತು ಕೂಡ ಎಷ್ಟು ಗೌರವದಿಂದ ಅವರನ್ನು ಕಂಡಿತು ಅಂದರೆ
ಕೊನೆಯದಾಗಿ ಅಬ್ದುಲ್ ಕಲಾಂರು ದೇಹತ್ಯಾಗ ಮಾಡಿದಾಗ ಇಡೀ ಜಗತ್ತು ಒಮ್ಮೆ ಅವರಿಗೆ ಗೌರವ ತೋರಿಸುವಂಥ ವಾತಾವರಣ ನಿರ್ಮಾಣ ಆಗಿತ್ತಲ್ಲ, ಇದು ಕೂಡ ಭಾರತದ ಪಾಲಿಗೆ ಹೆಗ್ಗಳಿಕೆಯೇ ಸರಿ.